ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬಾ ಕ್ವಿಕ್ ಆಗಿ ಒಂದು ಬ್ರೆಡ್ ರೆಸಿಪಿ ಮಾಡೋಣ. ಇದನ್ನ ನೀವು ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ ಆಗಾದ್ರೂ ಮಾಡ್ಬೋದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಆಗಾದ್ರೂ ಮಾಡ್ಬೋದು. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 2 ಚಮಚದಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ನೀವು ಆಯಿಲ್ ಬದಲಾಗಿ ಬಟರ್ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾದಾಗಿದೆ. ಈಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಿದ ನಂತರ ನಾವಿದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳೋಣ. ನೀವು 1 ಪೌಂಡ್ ಬ್ರೆಡ್ ಇಂದು ರೆಡಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಇಲ್ಲಿ ಒಂದು 3 ರಿಂದ 4 ದೊಡ್ಡ ಸೈಜ್ದು ಈರುಳ್ಳಿ ಬೇಕಾಗುತ್ತೆ. ನಾನಿಲ್ಲಿ ಕೇವಲ ಅರ್ಧ ಪೌಂಡ್ ನಷ್ಟು ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು 3 ಮೀಡಿಯಂ ಸೈಜ್ದು ಈರುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಮಿಕ್ಸ್ಚರ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬ್ರೆಡ್ಡಿಗೆ ಫಿಲ್ ಮಾಡೋದಕ್ಕೆ. ಹಾಗಾಗಿ ನೀವು 1 ಪೌಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಏನ್ ತೋರಿಸ್ತಾ ಇದ್ದೀನಿ ಇದ್ರ 2 ಪಟ್ಟು ನೀವು ಹಾಕೊಳ್ಳಿ ಎಲ್ಲಾನು. ನೋಡಿ, ಈಗ ಈರುಳ್ಳಿ ಕೆಂಪಗಾಗೋವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಈರುಳ್ಳಿ ಬೆಂದ ನಂತರ ಇದಕ್ಕೆ ಕರಿಬೇವನ್ನ ಹಾಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸಾಧ್ಯ ಆದಷ್ಟು ಏನು ಈಗ ಉಪಯೋಗಿಸ್ತಾ ಇದೀವಿ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲಾನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ನಿಮ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕೊಳ್ಳೋಣ. ನಾನಿಲ್ಲಿ ಒಂದು 2 ರಿಂದ 3 ಮೀಡಿಯಂ ಸೈಜ್ದು ಟೊಮೊಟೊ ತಗೊಂಡಿದ್ದೀನಿ. ಹೇಳಿದ್ನಲ್ಲ, ಇದು ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಎಷ್ಟು ಬ್ರೆಡ್ ದಮ್ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕನಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಬೇಕಿರೋಂಥ ಪದಾರ್ಥಗಳನ್ನ ಸೇರಿಸೋಣ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಉಪಯೋಗಿಸಿರೋದ್ರಿಂದ ನಾನು ಖಾರದ ಪುಡಿ ಕೇವಲ ಅರ್ಧ ಚಮಚ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಮೆಣಸಿನ್ಕಾಯಿ ಅಷ್ಟೇ ಹಾಕೋಬಹುದು, ಖಾರ ಪುಡಿ ಸ್ಕಿಪ್ ಮಾಡ್ಬೋದು, ಅಥವಾ ಖಾರ ಪುಡಿ ಹಾಕೊಂಡು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೂ ಸೇರಿಸ್ಬೋದು. ಬಟ್ ಎರಡನ್ನೂ ಒಟ್ಟಿಗೆ ಹಾಕೊಂಡಾಗ ಟೇಸ್ಟು ಚೇಂಜೇ ಬರುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್. ಹಾಗಾಗಿ ಎರಡು ಮಿಕ್ಸ್ ಮಾಡಿದ್ದೀನಿ ನಾನು. ಇಲ್ಲಿ ನಾನು 1 ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ ಬದಲಾಗಿ ನೀವು ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕೋಬಹುದು. 1/2 ಸ್ಪೂನ್ ಗರಂ ಮಸಾಲ, ಇನ್ನು 1/2 ಸ್ಪೂನ್ ನೀವು ಸಾಂಬಾರ್ ಪುಡಿ ಕೂಡ ಹಾಕೊಳ್ಬಹುದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಒಂದು 2 ಪಿಂಚ್ನಷ್ಟು ಶುಗರ್ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು 2 ಪಿಂಚ್ನಷ್ಟು ಶುಗರ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇಟ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಅಕಸ್ಮಾತ್ ಏನಾದ್ರು ದೊಡ್ಡದಾಗಿ ಈರುಳ್ಳಿ ಅದಿತ್ತು ನಿಮ್ಗೆ ಅಂದ್ರೆ ಸ್ವಲ್ಪ ಇದನ್ನ ಸ್ಪೂನ್ ಸಹಾಯದಿಂದನೇ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಇದು ಪೂರ ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಫಿಲ್ಲಿಂಗ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಬೆರ್ತೋಗಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬಟರ್ನ ಈ ರೀತಿ ಒಂದು ತವಕ್ಕೆ ಹಚ್ಕೊಳ್ಳೋಣ. ಆದಷ್ಟು ಸ್ಟವ್ನ ಸಣ್ಣದಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಸೀದೋಗುತ್ತೆ. ಬಟರ್ ಇಲ್ಲಾಂದ್ರೆ ನೀವು ತುಪ್ಪನೂ ಉಪಯೋಗಿಸ್ಬೋದು ಅಥವಾ ಕುಕಿಂಗ್ ಆಯಿಲ್ನ ಕೂಡ ಉಪಯೋಗಿಸ್ಬೋದು. ಬಟ್ ಬಟರ್ ಹಾಕಿ ನೀವು ಈ ರೀತಿ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 2 ಸೈಡು ಇದೇ ರೀತಿಯಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಬ್ರೆಡ್ಗಳನ್ನು ಇದೇ ರೀತಿಯಾಗಿ ಬಟರ್ ಹಾಕಿ ರೋಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೀವು ರೋಸ್ಟ್ ಮಾಡ್ಕೊಳ್ದೆ ಕೂಡ ಬ್ರೆಡ್ಗೆ ಫಿಲ್ಲಿಂಗ್ ನ ಹಚ್ಕೊಳ್ಬಹುದು. ಬಟ್ ಏನಂದ್ರೆ ನೀವು ಈ ರೀತಿ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಅವಾಗಲೇ ಏನ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗ್ ನ, ಅದನ್ನ ಇದ್ರ ಮೇಲೆ ಹಾಕೊಳ್ಳೋಣ. ನೋಡಿ, ಈವನ್ ಆಗಿ ಪೂರಾ ಬ್ರೆಡ್ ಕವರ್ ಆಗೋ ತರ ನೀವು
ಇದೇ ರೀತಿಯಾಗಿ ಹಚ್ಕೊಳ್ಬೇಕು. ಏನಂದ್ರೆ ಇದನ್ನ ಮಾಡಿ ನೀವು ತುಂಬಾ ಹೊತ್ತಿಟ್ರೆ ಬ್ರೆಡ್ ಮೆತ್ತಗಾಗಿ ಹೋಗುತ್ತೆ. ಅದರಿಂದ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಸರ್ವ್ ಮಾಡ್ಬೇಕು ಇದನ್ನ. ಅವಾಗ ಮಾತ್ರ ಬಿಸಿ ಬಿಸಿ ಆಗಿದ್ದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ. ನಾನು ಹೆಚ್ಚು ಬ್ರೆಡ್ ಮನೇಲಿದ್ದಾಗ ಜಾಸ್ತಿ ಮಾಡುವಂತ ರೆಸಿಪಿ ಇದು. ಕ್ವಿಕ್ ಆಗು ಆಗುತ್ತೆ, ಟೇಸ್ಟಿ ಆಗು ಇರುತ್ತೆ. ನೀವು ಬೇಕು ಅಂದ್ರೆ ಈ ರೀತಿ ಬ್ರೆಡ್ ಮೇಲೆ ಬ್ರೆಡ್ ಇಟ್ಟು ಸ್ಯಾಂಡ್ವಿಚ್ ತರ ಮಾಡ್ಕೊಂಡು ತಿನ್ಬೋದು. ಬೇಡ ಅಂದ್ರೆ ಒಂದೊಂದು ಬ್ರೆಡ್ಡಿಗೂ ಈ ರೀತಿ ಹಚ್ಕೊಂಡು ಒಂದೊಂದೇ ಬ್ರೆಡ್ ಕೂಡ ಸರ್ವ್ ಮಾಡ್ಬೋದು. ನಿಮಗೆ ಹೆಂಗ್ ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ. ಖಂಡಿತ ಈ ರೆಸಿಪಿನ ಮಕ್ಳಿಗೆ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಳಿನ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನ ಈವ್ನಿಂಗ್ ಟೈಮಲ್ಲಿ ಆದ್ರೂ ಮಾಡ್ಕೊಳ್ಳಿ ಅಥವಾ ಬೆಳಿಗ್ಗೆ ಟೈಮಲ್ಲಿ ಬ್ರೇಕ್ಫಾಸ್ಟ್ ತರನಾದ್ರೂ ಮಾಡ್ಕೊಡಿ, ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.